ನಮ್ ಕನಕಪುರ ಸುತ್ತಮುತ್ತ ಭಾರಿ ಆಕ್ಸಿಡೆಂಟ್. ಈ ಆಕ್ಸಿಡೆಂಟ್ ಆಗಿರೋದು ನಮ್ಮ ಅಡ್ಡದ ಪಕ್ಕ ಲಾರಿಗೆ ಮತ್ತೆ ಬೈಕ್ ಹೆಚ್ಚಾಗ್ಬಿಟ್ಟೈತೆ. ಸೊ ಡ್ರೈವರ್ ಅಂತೂ ಅಳ್ತಾ ಇದ್ದ. ಸೊ ದಯವಿಟ್ಟು ಎಲ್ರು ಕೂಡ ನಿಧಾನಕ್ಕೆ ಹೋಗಿ ಅದನ್ನ ಅಲ್ಗೆ ಬಿಟ್ಬಿಟ್ಟು ಬನ್ನಿ ನಮ್ ದಿನಚರಿ ನೋಡೋಣ. ತಿಕಾ ಮಕ ತೊಳೆದೆ ಎದ್ಬಿಟ್ಟು ನಮ್ ಶಿಶಿನ್ ಎತ್ತಾಕೊಂಡೆ. ಯಾರನ್ನ ಹುಡ್ಬೇಕಾಯ್ತು ಅಂತ ಶಿಸ್ತ ನಮ್ ಕನಕಪುರದಲ್ಲಿರೋ ಮಾರ್ಕೆಟ್ ಕಡೆಗೆ ಹೊಲ್ಟು. ಮಾರ್ಕೆಟ್ ಅಲ್ಲಂತೂ ಹುಡುಕಿ ಸಾಕಾಯ್ತು. ನಮಗ್ ದುಡ್ಡು ಕೊಡ್ಬೇಕಾಗಿರೋ ಊರ್ ಬಿಟ್ಬಿಟ್ಟವ್ರೆ. ಶಿಸ್ತಾಗ ನಮ್ಮ ಅಡ್ಡದ ಕಡೆಗೆ ಹೋಗಿ ಟೀ ಎತ್ಕಬಾ ಅಂದ್ರೆ ನಮ್ಮ ಭಯ ಡ್ಯಾನ್ಸ್ ಆಡ್ಕೊಬತ್ತವ್ರೆ. ಬಿಗ್ಗೆಗ್ ಒಂದ್ 90 ಏರ್ಸ್ಕೊಂಡು ಶಿಸ್ತಾಗ ಮನೆ ತಕ್ ಬಂದೆ. ಸಾಂಗ್ ಹಾಕ್ಬಿಟ್ಟು ಸ್ನಾನದ ಮನೆ ಕಡೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ. ಶಿಸ್ತಾಗ ರೆಡಿಯಾಗಿ ಶಿಸ್ತಾಗ ನಮ್ಮ ಮನೇಲಿ ಮಾಡಿರೋ ದೋಸೆನ ತಿನ್ಕೊಂಡು ಹೊಲ್ಟೆ. ಪೆಟ್ರೋಲ್ ಹಾಕ್ಸಿ ಸಾಕಾಗೋದೆ. ನಮ್ ಶಿಷ್ಯ ಬಗ್ಸಿ ಹೊಡಿತಾವ್ನೆ. ಇನ್ನೇನು ಮಾಡಕ್ ಆಗಲ್ಲ ಅನ್ಬಿಟ್ಟು ನಮ್ ಶಿಷ್ಯ ಪೆಟ್ರೋಲ್ ಹಾಕ್ಸ್ತಾ ಆಫೀಸ್ಗೆ ಹೋಗ್ಬಿಟ್ಟು ಏನು ಕೆಲಸ ಇರ್ಲಿಲ್ಲ ಅನ್ಬಿಟ್ಟು ತರ್ಲೆ ಮಾಡ್ಕೊಂಡು ಕೂತಿದೋ. ನಾನು ನಮ್ಮ ಹುಡುಗರು ಕಾಲೇಜ್ ಹತ್ರ ಹೋದೋ. ಅಲ್ಲಿ ನೋಡಿದ್ರೆ ಒಂದ್ ಹುಡುಗಿನೂ ತಿರುಗಿ ನೋಡ್ತಾ ಇಲ್ಲ. ನಾವ್ ಮೈಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ತಿರ್ಗಾ ನಮ್ಮ ಅಡ್ಡ ಕಡೆಗೆ ಹೋಗಿ ಟೀ ಕೇಳಿದ್ರೆ ಫುಲ್ ಸೈಕ್ ಮಾಡ್ಬಿಟ್ರು. ಯಾಕೇನ್ ಸಮಾಚಾರ ಟೀ ಇಲ್ವಲ್ಲ? ತಿರ್ಗಾಡ್ಕ ಬರ್ಮ ಅನ್ಬಿಟ್ಟು ನಾನು ನಮ್ಮ ಹುಡುಗರು ರಾಮನಗರದ ಕಡೆ ಹೊಲ್ಟ. ಹೋಗ್ಬೇಕಾದ್ರೆ ತರ್ಲೆ ಮಾಡ್ಕೊಂಡು ಹೋಯ್ತಾ ಇದೀವಿ ನೋಡಿ ನೀವೇ. ನಿಮ್ಮಮ್ಮನ್ ಅಟ್ರಾಸಿಟಿ ಕೇಸ್ ಹಾಕಿ ನಿಮ್ಮ ಅಮ್ಮನ್ ಜನ ತಲೆಗತ್ತಿ ನೋಡಿದಿಲ್ವ? ಹಿಂಗೆ ಎಷ್ಟು ಮನೆ ತೆಗ್ದಿದ್ಯಲ್ಲ ನಾನು ತುಂಡ್ಗ ನನ್ನ ಮಗ. ತರ್ಲೆ ಬರ್ಲೆ ಮಾಡ್ಕೊಂಡು ಹೋಗೋದಕ್ಕೆ ರಾಮನಗರ ಬತ್ತು. ಹಂಗೆ ತಿರ್ಗಾಡ್ಕೊಂಡು ನಾನು ನಮ್ಮ ಹುಡುಗರು ರಾಮನಗರ ಕಡೆ ಎಲ್ಲ ಸುತ್ತಾಡ್ಕೊ ಬಂದು. ನಾನು ಹೋಗಿ ವಿಡಿಯೋ ಆನ್ ಮಾಡೋದಕ್ಕೆ ಎಲ್ಲ ಮುಗ್ದೇ ಹೋಗಿತ್ತು. ಬಟ್ ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ ನನ್ಗೀಗ. ಬರೀ ಇಂತದೆಯಾ? ಇವತ್ತು ಮಿನಿಲಾಗ್ ಹೆಂಗಿತ್ತು ಅಂತ ಒಂದ್ ಲೈಕ್, ಒಂದ್ ಶೇರ್, ಒಂದ್ ಫಾಲೋ ಮಾಡ್ಕೋಗ್ರು. ಮುಂದಿನ ಲಾಗಲ್ಲಿ ಸಿಗ್ತೀನಿ.